ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್ ಅಂತ. ನಾನು ಇಲ್ಲೇ KB ಕ್ರಾಸ್ನಲ್ಲಿ ವಾಸವಾಗಿದ್ದೀನಿ. ನಾವು ಆ್ಯಕ್ಚುಲಿ ಈ ಹೋಟೆಲ್ನ ಮಾರ್ಚ್ 22 ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಓಡ್ತಾ ಇದೆ ಇವಾಗ. ನಮ್ಮಲ್ಲಿ ಬಂದು ಎಸ್ಪೆಷಲಿ ಟಿಫನ್ಗೆ ಫೇಮಸ್ಸು ಮತ್ತು ಊಟ. ಈಗಿನ ಸ್ವಲ್ಪ ದಿನದಲ್ಲೇ ನಾರ್ತ್ ಇಂಡಿಯನ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಮ್ಮಲ್ಲಿ ಬೆಳಗ್ಗೆ ರೆಗ್ಯುಲರ್ ನಿಮ್ಮ ಬೇರೆ ಹೋಟೆಲ್ ಯಾವ ಥರ ಸಿಗುತ್ತೋ ಎಲ್ಲದೂ ಸಿಗುತ್ತೆ. ಬೆಳಗ್ಗೆ ನಾವು 7 o'clockದಿಂದ ರಾತ್ರಿ 10 o'clock ತನಕ ಇರುತ್ತೆ ನಮ್ಮದು. ನಾನು ಮತ್ತು ನನ್ನ ಕಸಿನ್ ಆಶಿತ್ ಅಂತ ಇಬ್ಬರು ಸ್ಟಾರ್ಟ್ ಮಾಡಿದ್ದೀವಿ. ಅವನು ಅಷ್ಟೇ, ಅವನು ಅರಸೀಕೆರೆಯಲ್ಲಿ ಇರ್ತಾನೆ, ನಾನು ಇಲ್ಲಿ KB ಕ್ರಾಸಲ್ಲಿದ್ದೀನಿ. ಸೊ ಮಾರ್ಚ್ 22 ಹೋಗಿ ಒಂದು ಒಳ್ಳೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಈ ರೋಡಲ್ಲಿ ತುಮಕೂರಿಂದ ನಿಮಗೆ ಗೊತ್ತಿರೋ ಥರ ಶಿವಮೊಗ್ಗ ತನಕ ಯಾವುದೂ ಅಂಥ ಹೋಟ್ಲ್ ಇಲ್ಲ. ಅದನ್ನೇ ಮುಂದಕ್ಕೆ ಎಲ್ಲಿದೆ ಅಂತ ಒಳ್ಳೆ ಹೋಟೆಲ್ ನೀವು ಕೇಳಬೇಕಂತಿದ್ರೆ ನೀವು ಆನ್ಸರ್ ಕೊಡ್ತಾ ಇದ್ದೀರಾ. ಅದಕ್ಕೆ ನನಗೂ ಈಗಲೂ ಅದೇ ಆಶ್ಚರ್ಯ ಸರ್. ಅಂದರೆ ಮುಂಚೆ ಇದ್ದು ಯಾಕೆ ಬಂದಿಲ್ಲ ಅನ್ನೋದು ಆಶ್ಚರ್ಯ ನನಗೆ. ಯಾಕೆಂದರೆ ಚೆನ್ನಾಗಿದೆ, ಜನ ಬರ್ತಾ ಇದ್ದಾರೆ, ಕರೆಕ್ಟಾಗಿ ಕ್ಲೀನ್ನೆಸ್ ಕೊಟ್ಟರೆ ಜನ ಬರ್ತಾರೆ. ಅದೇ ಎವ್ರಿ ವೀಕ್ ಐ ಥಿಂಕ್ ನಾವು ಗ್ರೋತಲ್ಲೇ ಚೆನ್ನಾಗಿದೆ. ಸೊ ಫಸ್ಟ್ ವೀಕು ಸ್ವಲ್ಪ ಜನಕ್ಕೆ ಗೊತ್ತಾಗೋದಾಯಿತು. ಈಗ ಆಲ್ಮೋಸ್ಟ್ ನಾವು ಒಂದು 20 days ರೀಚ್ ಆಗ್ತಾಯಿದ್ದೀವಿ. ಸೊ ಫೈನಲಿ ವೆಲ್ ಚೆನ್ನಾಗಿ ಆಗ್ತಾಯಿದೆ. ಸೊ ನಾವು ಇನ್ನೂ ನಾರ್ತ್ ಇಂಡಿಯನ್ ಇನ್ಕ್ರೀಸ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀವಿ. ಸೊ ದಯವಿಟ್ಟು ಈ ರೋಡಲ್ಲಿ ಯಾರು ಬರ್ತೀರೋ ಬನ್ನಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಅನಿಸುತ್ತೆ. ಪ್ಯೂರ್ ವೆಜ್ಜಾ? ಪ್ಯೂರ್ ವೆಜ್, ನೋ ನಾನ್ ವೆಜ್, ನೋ ವೆಜ್ ಇರುತ್ತೆ. ಹೋಟೆಲ್ ಸ್ಟಾರ್ಟ್ ಮಾಡೋಕ್ಕೆ ಪ್ರೇರಣೆ ಏನು ಸರ್? ಏನಂತಲೇ ನನಗೆ ಫಸ್ಟಿಂದ ಕುಕಿಂಗ್ ಒಂಥರ ಪ್ಯಾಷನ್ ಇದೆ. ಕುಕಿಂಗ್ ನಾನು ಸ್ವಲ್ಪ ಇಟಾಲಿಯನ್ ಪಿಜ್ಜಾ ಎಲ್ಲ ಮಾಡ್ತೀನಿ ಒಬ್ಬನೇ, ನಾನೇ ಬೇಸಿಂದನೇ ಮಾಡ್ತೀನಿ. ಹಾಗಾಗಿ ಫಸ್ಟು ಕೆಫೆ ಸ್ಟಾರ್ಟ್ ಮಾಡಂತಿದ್ವಿ. ಆಮೇಲಿಂದ ಎಲ್ಲರೂ ಈ ರೋಡಲ್ಲಿ ಯಾವುದೂ ಹೋಟ್ಲಿಲ್ಲ ಒಂದು, ಫಸ್ಟು ಅದನ್ನು ಬೇಸಿಕ್ ನೀಡ್ ಮಾಡು, ಆಮೇಲೆ ಇನ್ನು ಬೇರೆ ಥರ ಮಾಡುವಂತೆಲ್ಲ ಹೇಳಿ ನನಗೆ ಸ್ಟಾರ್ಟೆಡ್. ಎಲ್ಲಗೆ ತುಮಕೂರಲ್ಲೂ ಒಳ್ಳೆ ಹೋಟೆಲ್ಸ್ ಇಲ್ಲ ಸರ್. ತುಮಕೂರಲ್ಲಿ ಪ್ಲ್ಯಾನ್ ಇತ್ತು ಸರ್ ಮುಂಚೆ ಆ್ಯಕ್ಚುಲಿ. ತುಮಕೂರಲ್ಲಿ ಒಳ್ಳೆ ಹೋಟೆಲ್ ಇಲ್ಲವೇ ಇಲ್ಲ. ಮುಂಚೆ ನಂಜುಂಡೇಶ್ವರ ಇತ್ತು, ಈಗ ಅದು ಫ್ಲಾಪ್ ಆಗೋದು, ಇಲ್ಲವೇ ಇಲ್ಲ ಇವಾಗ. ಅದು ಹೈಲಿ ಸ್ಟ್ಯಾಂಡರ್ಡ್ ಹೋಟೆಲ್ ಏನಲ್ಲ, ನಂಜುಂಡೇಶ್ವರ ನೇಮದ ಓಡ್ತಾ ಇತ್ತು ಅಷ್ಟೇ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಇನ್ಯಾವುದೋ ಒಂದಿತ್ತು, ಅದು ಅಷ್ಟು ಕಷ್ಟನೇ ಒಳಗಡೆ ಸಿಟಿ. ನನಗನ್ಸೋ ಮಟ್ಟಿಗೆ ತುಮಕೂರಲ್ಲೂ ಅಂತ ಒಳ್ಳೆ ಹೋಟೆಲ್. ತಿಪ್ಪೂರು ಚೆನ್ನಾಗಿದೆ. ತಿಪ್ಪೂರು ಒಂದೆರಡು ಹೋಟೆಲ್ ಬಂದಿದೆ, ಮತ್ತು ಗ್ರ್ಯಾಂಡ್ ಚೆನ್ನಾಗಿದೆ, ಎರಡು ಚೆನ್ನಾಗಿದೆ, ಎರಡು ಹೋಟೆಲ್ ಚೆನ್ನಾಗಿದೆ. ಮತ್ತು ಈಗ ಅದಕ್ಕೆ ಬೈಪಾಸ್ ಆಗುತ್ತಲ್ಲ ತಿಪ್ಪೂರು ಬೈಪಾಸ್ ಆಗಿಬಿಡುತ್ತೆ. ಸೊ ನಮಗಿದೊಂದು ಅಡ್ವಾಂಟೇಜ್ ಇದೆ. ಎಷ್ಟು ಜಾಗದಲ್ಲಿದೆ ಸರ್ ಇದು? ಇದು 15 ಗುಂಟೆ ಇದೆ ಟೋಟಲ್ ಏರಿಯಾ. ಎಷ್ಟು ಪರ್ಚೇಸ್ ಮಾಡಿದ್ದೀರಾ? ಇಲ್ಲ, ರೆಂಟೆಡ್ ಇದು. ರೆಂಟೆಡ್ ಬಸ್. ಅದೇ ಅಲ್ಲೆಲ್ಲೂ ಹೋಟೆಲ್ ಎಲ್ಲ ನೀವು ಮಾಡೋಣ ಅಂತ ಮಾಡಿದ್ದೀರಾ. ಕ್ವಾಲಿಟಿ ಕೂಡ ಮೇಂಟೈನ್ ಮಾಡ್ತೀರಾ? ತುಂಬ ಚೆನ್ನಾಗಿದೆ ಸರ್. ನಾವು ಯಾವುದೂ ಆ ಥರ ಪ್ರತಿಯೊಂದೂ ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದ 20 days ಇಲ್ಲೇ ನಾನು ಅವನು ಇದು ಬಿಟ್ಟು ಜಾಗ ಎಲ್ಲೂ ಕದಲೇ ಇರೋದು. ಜನಗಳ ರೆಸ್ಪಾನ್ಸ್ ಆಗಿದೆ, ಚೆನ್ನಾಗಿದೆ. ನಾವು ಪಾಸಿಟಿವ್ ನೆಗೆಟಿವ್ ಎರಡೂ ತಗೊಂಡು, ನೆಗೆಟಿವ್ ಇದ್ರೆ ಇಮಿಡಿಯೇಟ್ ನಾವು ರೆಕ್ಟಿಫೈ ಮಾಡ್ಕೊತಾ ಇದ್ದೀವಿ. ಜನಗಳು ನಿಮ್ಮನ್ನು ಗುರುತಿಸಿದ್ದಾರೆ ಈಗಾಗಲೇ? ನಾವು ಒಳಗಡೆ ಇರೋದ್ರಿಂದ ಯಾರು ಏನಂತ ಗೊತ್ತಿಲ್ಲ. ಬಟ್ ಹೋಟೆಲ್ KTC ಅಂದರೆ ಈಗ ಟೋಲಿಂದನೇ ಹೇಳ್ತಾರೆ. ಒಳ್ಳೆ ಹೋಟ್ಲ್ ಯಾವುದಿದೆ ಅಂದರೆ ಟೋಲೇ ಹೇಳ್ಬಿಡ್ತಾರೆ. ಈಗ KTC ಅಂತ ಹೋಟ್ಲ್ ಆಗಿದೆ, ಚೆನ್ನಾಗಿದೆ, ಹೋಗಿ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ ಅಂತೆಲ್ಲ. ನಾವು ಮೊನ್ನೆ ಒಂದು ಇಬ್ಬರನ್ನ ಕಳಿಸಿದ್ವಿ ಫ್ರೆಂಡ್ನ. ಸುಮ್ಮನೆ ಮಾಡಬೇಕಲ್ಲ, ನಮ್ಗೆ ಗೊತ್ತಾಗಬೇಕಲ್ಲ ಹೋಟ್ಲ್ ಯಾವ ಥರ ಏನು ರೆಸ್ಪಾನ್ಸ್ ಅಂತ. ಸೊ ನಾವು ಎಲ್ಲೂ ಅಡ್ವರ್ಟೈಸ್ಮೆಂಟ್ ಅಂತ ಇಲ್ಲಿ ಬ್ಯಾನರ್ಗೆ ನೋಡ್ದಂಗೆ ಬಿಟ್ಟರೆ ನಾವು ಪಾಂಪ್ಲೆಟ್ ಹಚ್ಚೋದು, ಹೋಗಿ ಕರೆಯೋದು ಆ ಥರ ಎಲ್ಲೂ ಮಾಡಿದ್ವಿ. ಯಾಕೆಂದರೆ ನಾವು ನಿಟ್ಟೂರಲ್ಲ ನಮಗೆ ಟೇಸ್ಟ್ ಕೊಟ್ಟಿದ್ದು. ಹೋಟೆಲ್ಗೆ ಏನು ಬಂದು ಈಗ ಈ ಕಡೆಯಿಂದ ಬರ್ತಾ ಲೆಫ್ಟ್ ಒಂದು ಹೋಟೆಲ್ ಇತ್ತು, ದೊಡ್ಡ ಹೋಟೆಲ್ಲೇ ತಿನ್ನೋಕ್ಕಾಗ್ತಾಯಿಲ್ಲ. ಬೈದು ಬಂದುಬಿಟ್ರೆ ಇಲ್ಲೂ ಹಿಡ್ಕೊಂಬಂದ್ವಿ. ಅಲ್ಲೆಲ್ಲ ಒಂದು ಟೀ ಕುಡಿಬೇಕು ಅಂದ್ಕೊಂಡೆ, ಯಾಕೋ ನನಗೆ ಇಷ್ಟ ಇಲ್ಲ ತೊಗೊಳ್ಳಿಲ್ಲ. ಫ್ಲಾಸ್ಕ್ ಒಂದು ಸ್ವಲ್ಪ ಏನೋ ಹಾಕೊಂಡ್ಬಂದಿದ್ದೆ, ಅಲ್ಲಿ ಕುಡ್ಕೊಂಡೇ ಇರ್ತೀವಿ. ದೊಡ್ಡ ಗುಣಿ ಇರ್ತಾರೆ. ಟೈಮ್ ಆಗಿದ್ದರಿಂದ ಅದೇ ನಮಗೆ ಟೇಸ್ಟ್ ಇಲ್ಲ ಅನ್ನಿಸ್ತಾರೆ. ಹೀಗಾಗಿ ಚಿಕ್ಕದಾಗಿ ಚಪ್ಪಟವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ AC ಬೇರೆ ಇಟ್ಟಿದ್ದಾರೆ ಈ ವೆದರಲ್ಲಿ. ಬೇಕಲ್ಲ ಈಗ ವೆರಿ ಪರ್ಟಿಕ್ಯುಲರ್. ತುಂಬ ಚೆನ್ನಾಗಿ ಮಾಡಿದ್ದೀರ. ಇದು ನಿಮ್ಗೆ ಎಸ್ಟಾಬ್ಲಿಷ್ ಆಗಬೇಕಷ್ಟೇ ಈ ಹೋಟೆಲ್. ಅದಕ್ಕೆ ನಿಮ್ಮ ಪರಿಶ್ರಮ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ? ಖಂಡಿತ ಸರ್, ಖಂಡಿತ. ಯಾಕೆಂದರೆ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ನಾವು ಬೆಳಗ್ಗೆ ಎಷ್ಟು ಗಂಟೆ ಶುರು ಮಾಡ್ತೀರಾ? ಬೆಳಗ್ಗೆ by 7:30 ಎಲ್ಲ ಐಟಮ್ಸು ರೆಡಿ ಆಗುತ್ತೆ. 7:30ಗೆ ನಾವು ಆಲ್ಮೋಸ್ಟ್ ಈಗ ಜನ ಬರ್ತಾ ಇದ್ದಾರೆ ಅಂತಂದರೆ ನಾವು 10 ಗಂಟೆಗೆ ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಈ ವೀಕೆಂಡ್ ಇದೆ ಪಾಪ, ಮನೆಯಿಂದ ಫ್ಯಾಮಿಲಿ ಬರೋರು ಇರ್ತಾರೆ, ಲೇಟಾಗಿ ಬರೋರು ಇರ್ತಾರೆ. 10:30 10:45 ತನಕ ತೆಗೆದು ಆಲ್ಮೋಸ್ಟ್ ಇನ್ನೇನು ಕ್ಲೋಸ್ ಅಂದಾಗ ಕ್ಲೋಸ್ ಮಾಡೋದು. ನಿಮ್ಮ ಅನುಭವ ಹೇಗೆ? ಹೋಟೆಲ್ ಅನುಭವ ಚೆನ್ನಾಗಿದೆ. ಸ್ವಲ್ಪ ಇವಾಗ ನಿದ್ದೆ ಇಲ್ಲ, ಕಷ್ಟ. ನಿದ್ದೆ ಇಲ್ಲ ಸರಿ. ಇದಕ್ಕಿಂತ ಹಿಂದೆ ನಿಮ್ಮ ಕೆಲಸ ಮಾಡಿದ್ರಿ? ಫ್ಯಾಕ್ಟ್ರಿ ಇದೆಯಲ್ಲ, ಗೌರಿಶಂಕರ್ ಕೆಮಿಕಲ್ಸ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ನಾನು ಸ್ವಂತ ಫ್ಯಾಕ್ಟ್ರಿ ಅದು.
ಅಲ್ಲ ಹೋಟೆಲ್ ಎಕ್ಸ್ಪೀರಿಯನ್ಸ್ ಹೋಟೆಲ್ ಕೇಳ್ತಾ ಎಕ್ಸ್ಪೀರಿಯನ್ಸ್ ದಿಸ್ ಇಸ್ ದ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಇದೆ. ಯಾವ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇಲ್ಲ. ಅದೇ ಬೇಕಾಗಿರೋದು. ಯಾಕೆಂದರೆ ಹೋಟೆಲ್ಗೆ ಎಕ್ಸ್ಪೀರಿಯನ್ಸ್ ಬೇಕು. ಈಗ ಬಿ ಹೋಟೆಲ್ ಮಾಡ್ತಾರಲ್ಲ, ಹಂಗಿಲ್ಲ ಸರ್. ಅದಕ್ಕೇನು ಬೇಕಾಗಿಲ್ಲ. ಇಡ್ಲಿ ಆಮೇಲೆ ಇದು ದೋಸೆ ಹೋಗ್ತಾ ಇರ್ತಾರೆ ಸರ್. ಹಂಗಲ್ಲ, ಈಗ ನಾನು ಹೇಳ್ತೀನಿ, ಈಗ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಯಾರು ಮುಂಚೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಹೊಸ ಫ್ಯಾಕ್ಟ್ರಿ ಹಾಕಿರಲ್ಲ. ಎಲ್ರಿಗೂ ಹೊಸದೇನೆ ಫಸ್ಟು. ಈಗ ಫಸ್ಟ್ ಯಾರೋ ಹೋಟ್ಲ್ ಹಾಕ್ದಂಗೆ ಹೊಸದೇನೆ ಅದು. ಈಗ ಮೈನ್ ಪ್ರಾಪರ್ ಶೆಫ್ ನಮಗೆ ಸಿಕ್ಕಿದ್ದಾರೆ, ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ. ನಾವೇನಂದ್ರೆ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ, ನನಗೆ ದೊಡ್ಡ ಫ್ಯಾಕ್ಟ್ರಿ ನೋಡೋದ್ರಿಂದ ಮ್ಯಾನೇಜ್ಮೆಂಟೇ ನೋಡೋದು ನಾನು ಇವಾಗ. ಕರೆಕ್ಟ್ ಟೈಮಿಗೆ ಬರ್ತಾ ಇದ್ದಾರೆ, ಯಾಕೆಂದ್ರೆ ಅವ್ನ ಕೆಲಸ ಅವ್ನು ಮಾಡೋದು. ಸೊ ಅವ್ನು ಕರೆಕ್ಟಾಗಿ ಬರ್ತಾ ಇದ್ದಾನೆ, ಕರೆಕ್ಟ್ ಕ್ಲೀನ್ ಇದೆಯಾ ಏನಿದೆಯಾ ನೋಡ್ಕೊಳ್ಳೋದು, ಆಟೋಮೆಟಿಕಾಗಿ ಎಲ್ಲ ಕರೆಕ್ಟಾಗಿರುತ್ತೆ. ಇವಾಗ ನೀವು ಗೌರಿ ಶಂಕರ ಫ್ಯಾಕ್ಟ್ರಿ ಹೆಂಗೆ ನೀವು ಮಾಡ್ತಿರೋದಿಲ್ಲ, ಅದಕ್ಕಿಂತ ಭರವಸೆ ಇದೆಯಾ? ಖಂಡಿತ ಇದೆ ಸರ್. ಯಾತಕ್ಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ನಿರ್ಮಾಣ ತೋರಿಸ್ತಾ ಇದ್ದೀನಿ. ನಿಮ್ಮ ಗೌರಿಶಂಕರ ಫ್ಯಾಕ್ಟ್ರಿ ಟು ಕ್ಲೀನ್ ಆಗಿದೆ. ಹೌದು. ಅಲ್ಲಿ ಮುಟ್ಟಿದೆಲ್ಲ ಮೇಯಲಕ್ಕೆ ಎಲ್ಲ ಬಣ್ಣ ಆಗ್ಬಿಡುತ್ತೆ. ಅಂಥ ಜಾಗ ಕ್ಲೀನ್ ಆಗಿದೆ, ಕಾರ್ ರೋಡ್ ಇದೆ, ಎವ್ರಿಥಿಂಗ್ಸ್ ಓಕೆ. ಪಾರ್ಕಿಂಗ್ ಬೇರೆ ಮಾಡಿದ್ದೀವಿ, ಗೊತ್ತಾಯ್ತಾ? ಅದೇ ನೀವು ತಿರುಗೇಕೆರೆಯಿಂದ ತಿಪ್ಪಲ್ ತನಕ ಹೋದರೆ ಚಾರ್ಕೋಲ್ ಫ್ಯಾಕ್ಟ್ರಿ ಸುಮಾರಿದೆ, ಒಂದೇನಿಲ್ಲ. ಹತ್ತತ್ರ ತಿಪ್ಪಲ್ ತನಕ ಹೋದರೆ ಕೈದಾಳೆಲ್ಲ ಹೋದರೆ ಬರೀ ಮೈಯೆಲ್ಲ ಧೂಳಾಗುತ್ತೆ. ಅದು ರಾಶಿ ಬೆಟ್ಟದಲ್ಲಿ ಬಿದ್ದಿರುತ್ತೆ. ಇಲ್ಲಿ ನಿಮ್ಮದು ಗೌರಿಶಂಕರ ಆ ಲೆವೆಲ್ಗೆ ಇಲ್ಲವೇ ಇಲ್ಲ. ಯಾವುದು ಸರ್? ನಮ್ಮದು ಕ್ಲೀನ್ ಇದೆ, ತುಂಬ ಕ್ಲೀನ್ ಇದೆ. ಟಿಕೆಟ್ ಕ್ಲೀನ್ ಅದೇ ಫಸ್ಟ್ ಇಲ್ಲ. ಟಿಕೆಟ್ ಆ ಥರ ಈ ಹೋಟೆಲ್ ಮೇಂಟೈನ್ ಮಾಡ್ತೀರಾ ನೀವು? ಯಾಕೆಂದರೆ ನೋಡಿ, ಅದು ನಾವು ಆ ದೂರಿಂದ ಅಷ್ಟು ಮೇಂಟೈನ್ ಮಾಡ್ಬೇಕು. ನಾವು ತಿನ್ನೋ ಊಟದ ಜಾಗ ಇದು. ನಾನು ಸ್ಪೆಸಿಫಿಕ್ ಆಗಿ ಅದೇ ಎಕ್ಸಾಂಪಲ್ ತೊಗೊಂಡಿದ್ದು. ನೀವು ಬನ್ನಿ, ನೀವು ತಿರ್ಗಾ ಬೇರೆ ಎಕ್ಸಾಂಪಲ್ ಏನೂ ತೊಗೊಳ್ಳಿಲ್ಲ ನಾನು. ಸ್ಪೆಸಿಫಿಕ್ ಕ್ವಶನ್ ಇದೆ ನಾನು ನಿಮಗೆ. ಆ್ಯಕ್ಚುಲಿ ಮನಸ್ಸಿಗೆ ತಾಕಬೇಕು. ಕರೆಕ್ಟ್. ಸುಮ್ಮನೆ ಕ್ವಶನ್ ಕೇಳೋದು ನಾವು ಅಭ್ಯಾಸ ಅಲ್ಲ. ನಾವು ಕೇಳೋ ಕ್ವಶನ್ಸಲ್ಲಿ ನಿಮಗೆ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. ಹೌದು. ಆಮೇಲೆ ನಾವು ರಿವ್ಯೂ ಮಾಡ್ಕೋತೀವಿ. ನಾವೇನು ಸಾರ್ಥಕವಾದ ಕೆಲಸ ಮಾಡಿದ್ವಿ, ಇಷ್ಟೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದೀವಲ್ಲ, ಇದರಿಂದ ಸಮಾಜಕ್ಕೆ ಏನು ಕೊಡುಗೆ ಇದೆ, ಇದನ್ನು ನನ್ನಿಂದ ರಿವ್ಯೂ ಮಾಡೇ ಮಾಡ್ತೀನಿ. 10 ಇಂಟರ್ವ್ಯೂ ಮಾಡಿದ್ರೆ ಎಷ್ಟು ಇಂಟರ್ವ್ಯೂ ನಮ್ಗೆ ಸಕ್ಸಸ್ಫುಲ್ಲು, ಅದರಿಂದ ಪಬ್ಲಿಕ್ಸ್ಗೆ ಏನು ಉಪಯೋಗ ಆಗ್ತಾ ಇದೆ ಅದನ್ನು ಹೇಳ್ತೀವಿ. ಇದನ್ನು ನಿಮ್ಮ ಸ್ವಾತಿ ಮೇಡಮ್ಗೂ ಹೇಳಿದ್ದೀನಿ. ಫ್ಯಾಕ್ಟ್ರಿ ಎಷ್ಟು ಏನಾಗಿದೆ, ಕೈದಾಳ ಆ ಕಡೆ ಗಲೀಜಾಗಿದೆ, ಅದು ಹೋಗೋಕ್ಕೆ ಆಗಲ್ಲ. ರೋಡ್ದಾಗ ಇದಾಕೊಂಡು ಸೀಟಲ್ಲಿ ಮಾಡ್ಬೋದು, ಗೊತ್ತಾಯ್ತಾ? ಮುಂದೆ ಹಂಗೆ ಇಲ್ಲವೇ ಇಲ್ಲ. ಆಫೀಸ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಅಲ್ಲಿ ಎಷ್ಟು ದಿವಸ ಕೆಲಸ ಮಾಡ್ತೀವಿ? 2012 ಕೆಲಸ ಮಾಡ್ತಾರೆ.